ಕರ್ಮೇಂದ್ರ ನಿನ್ನ ಕಪಟ ನಾಟಕದಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿರುವಿ. ಲೆಕ್ಕವಿದೆಯ? ತುಂಬಿಗೆ ಬೇಕು ಹೂವಿನ ಲೆಕ್ಕ. ಬರೇ ಮಕರಂದ ಹೀರುವ ಮರ್ಮ ಮಾತ್ರ ಗೊತ್ತು. ನನ್ನ ಕೈ ಹಿಡಿದು ನನ್ನ ಕೊರಳಿಗೆ ತಾಳಿ ಕಟ್ಟು ಎಂದು ಕೇಳುವ ಹೆಣ್ಣೆ ಹುಟ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಮುಂದೆ ಈ ಊರಿಗೆ ನಾನೇ ರೌಡಿ ರಾಜ ಹೊಲೆ. ಈ ರೌಡಿ ರಾಜ್ಯ ಹೊಲೆ ಕಣ್ಣಿಟ್ಟ ಹೆಣ್ಣು ನನ್ನ ವಶವಾಗಲೇಬೇಕು. ಇಲ್ಲದಿದ್ದರೆ ಆ ಯಮನಿಗೆ ತುತ್ತಾಗಲೇಬೇಕು. ಗುಡ್ ಮಾರ್ನಿಂಗ್ ಮಿಸ್ಟರ್ ರೌಡಿ ಕರ್ಮೇಂದ್ರ ಅವರಿಗೆ. ರೂಪ ಇದೇನಿದು? ಹುಲಿಯನ್ನೇ ಬೇಟೆಯಾಡಲು ಬಂದ ಬೇಟೆಗಾರ್ತಿ ನಿನ್ನನ್ನು ಬೇಟೆಯಾಡಲು ಬಂದಿದ್ದಾಳೆ. ಹಾ ಹಾ, ಅಷ್ಟೊಂದು ಭಯ ಪಡಬೇಡ. ಈಗಾಗಲೇ ನಿನ್ನನ್ನು ಕೊಲ್ಲುತ್ತಾಳೆ ಅಂತ ತಿಳಿದುಕೊಂಡಿದೀಯಾ? ಐ ಡೋಂಟ್ ಕೇರ್. ನೀನು ನನ್ನ ಮಾತಿಗೆ ಒಪ್ಪಿಕೊಂಡ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡುತ್ತೆ. ಇಲ್ಲವಾದರೆ ರೂಪಾ ನಾನೇನು ಮಾಡಬೇಕು ಹೇಳು? ನೋಡು, ನೀನೀಗ ನನ್ನ ಕೊಳಿಗೆ ತಾಳಿ ಕಟ್ಟಬೇಕು, ನನ್ನ ಜೊತೆ ಸಂಸಾರ ಮಾಡಬೇಕು. ಅಷ್ಟೇ ಅಲ್ಲ, ನಿನ್ನ ಪಾಲಿನಲ್ಲಿ ಅರ್ಧ ಪಾಲು ನನಗೆ ಹಚ್ಚಬೇಕು. ಯಾಕೆ ಗೊತ್ತಾ? ನೀನೇನಾದ್ರೂ ನಾಳೆ ನನ್ನನ್ನು ಬಿಟ್ಟು ಹೋದ್ರೆ ನಾಳೆ ಹುಟ್ಟುವ ಮಕ್ಕಳಿಗೆ ಅದೇ ಆಸ್ತಿ ಆಗಬೇಕಲ್ಲ. ರೂಪಾ ನಿನ್ನ ಕೋಳಿಗೆ ನಾನು ತಾಳಿ ಕಟ್ಟಬೇಕು ತಾನೆ? ಹೌದು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವ ಮಾತು ಸುಳ್ಳಲ್ಲ. ಕ್ರೋಧಿ ಗೆದ್ದ ಘಟ ಸರ್ಪದೊಂದಿಗೆ ನಾನು ಸರಸವಾಡಿದರೆ ನನ್ನನ್ನು ಕಚ್ಚದೆ ಬಿಡಲಾರದು. ಹಾ ರೂಪ, ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಬೇಕು ತಾನೆ? ಹಾಗಾದರೆ ಮೊದಲು ಕೈಯಲ್ಲಿರುವ ಪಿಸ್ತೂಲ್ ಅನ್ನು ಬೀಸಾಕ್ಬಿಡು. ಹೋ, ಅಷ್ಟ ಮೂರ್ಖನನ್ನು ನಾನಲ್ಲ. ಚೂಳಿನ ಬುದ್ಧಿ ಹುತ್ತದಲ್ಲಿ ಇರುವ ಹಾವಿಗೆ ಕೈ ಹಾಕೋದು. ನಿನ್ನ ಬುದ್ಧಿ ಎಂತದಂತ ನನಗೆ ಗೊತ್ತಿಲ್ವೇನು? ನಾನಿನ್ನ ಮಾತನ್ನು ನಂಬಲಾರೆ. ರೂಪ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇತ್ತು, ನಂಬಿ ಮೋಸ ಹೋದ ನಾನು. ನಿನ್ನ ಮಾತನ್ನು ನಾನು ನಂಬಲಾರೆ ಮಲ್ಲ, ನಂಬಲಾರೆ. ನೀನು ನನ್ನ ಹೆಂಡತಿಯಾಗಬೇಕಾದವಳು, ನಾನು ನಿನ್ನ ಗಂಡನಾಗಬೇಕಾದವನು. ನಮ್ಮಿಬ್ಬರ ಮಧ್ಯೆ ಅಪನಂಬಿಕೆ ಬೇಡ ರೂಪ. ಇವತ್ತಿನಿಂದ ನನ್ನ ಎಲ್ಲ ಕೆಟ್ಟ ಬುದ್ಧಿ ಸುಟ್ಟು ಹೋದವು. ನೀನೇ ನನ್ನ ಹೆಂಡತಿ. ಮೊದಲು ಕೈಯಲ್ಲಿರುವ ಪಿಸ್ತೂಲ್ ಅನ್ನು ಬಿಸಾಕ್ಬಿಡು. ಹಾಗಾದ್ರೆ ಕರ್ಮೇಂದ್ರ, ನೀವು ನನ್ನ ಕೊಳಗೆ ತಾಳಿ ಕಟ್ತೀರಾ? ಮಾಡಿ ಹಾಕಿ
ಹೇಳ್ತೀನಿ, ನಿನ್ನ ಕೊರಳಿಗೆ ತಾಳಿ ಕಟ್ತೀನಂತ. ನಂಬಿಕೆ ಇರದಿದ್ದರೆ ನನ್ನನ್ನು ಕೊಲೆ ಮಾಡಬಹುದು. ಬೇಡ ಧರ್ಮೇಂದ್ರ, ನೀವೇ ನನ್ನ ಕೊಳಗೆ ತಾಳಿ ಕಟ್ತೀನಿ ಅಂತ ಒಪ್ಪಿದ್ಮೇಲೆ ನಾನೇಗೆ ನಿಮ್ಮನ್ನು ಕೊಲ್ಲಿ. ನನಗೀಗ ತುಂಬಾ ಸಂತೋಷ ಆಗ್ತಾ ಇದೆ. ತೆಗೆದುಕೊಳ್ಳಿ ಈ ತಾಳಿಯನ್ನು. ರೂಪ, ವಿರಸದಲ್ಲಿ ನನ್ನ ಮನಸ್ಸಿಗೆ ಬಹಳ ವಿಷಾದ ನೀಡಿರುವಿ. ತಾಳಿ ಕಟ್ಟುವ ಮುಂಚೆ ನನ್ನೊಂದಿಗೆ ಮೊದಲು ಸರಸವಾಡು, ಆಮೇಲೆ ನಿನ್ನ ಕೊರಳಿಗೆ ತಾಳಿ. ಏಕೆ? ನನ್ನ ಸಂತೋಷಕ್ಕಾಗಿ. ನಾವಿಬ್ಬರು ಒಂದಾದ ಶುಭ ದಿನ. ನಿನ್ನ ಆಸೆಯನ್ನು ಎಂದ ನಿರಾಸೆ ಮಾಡಬಾರ್ದು. ಆಯ್ತು, ನಿನ್ನ ಆಸೆ ಎಂದರೆ ನಾನು ಹಾಡುವೆ, ಆಯ್ತಾ? ಹುಲಿಯ ಬಾಯಿಗೆ ಜಿಂಕೆ ಸಿಕ್ಕಿಕೊಂಡಾಗ ಪಾರಾಗಲು ಸಾಧ್ಯವೇ? ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಸೇಡನ್ನು ತೀರಿಸಿಕೊಂಡು ಬಿಟ್ಟಿಯ. ಈ ಹೆಣ್ಣಿನ ಶಾಪ ನಿನಗೆ ತಟ್ಟದೇ ಇರಲಾರದಯ್ಯ ಅಮ್ಮ. ಚೇಳಿನ ವಿದ್ಯೆ ಕಲಿತವಳಿಗೆ ಹಾವಿನ ವಿದ್ಯೆ ಏಕೆ ತಿಳಿಯಲಿಲ್ಲ? ಹಾವಿನ ಹೊತ್ತಿನಲ್ಲಿ ಕೈ ಹಾಕಿ ಕಚ್ಚಿಸಿಕೊಂಡ ಅವಿವೇಕಿ ನೀನು. ಮುಂದಿನ ಜನ್ಮದಲ್ಲಿ ಆದರೂ ಎಲ್ಲಾ ವಿದ್ಯೆಯನ್ನು ಕಲಿತು ಬಾ. ನಾ ಬರ್ತೀನಿ. ಬರೋ ಕಾಮಕ.
ಯಾಕೆ ಮತ್ತೇನು ಬೇಕಾಗಿದೆ? ಏಯ್, ಪ್ರೀತಿ ಮಾಡಿ ನನಗೆ ಮೋಸ ಮಾಡ್ತಾ ಇದ್ದೀರೋ? ನನ್ನ ಕೊಳಿಗೆ ತಾಳಿ ಕಟ್ಟುತ್ತೇನೆ ಅಂತ ಹೇಳಿ ಈಗ ನನ್ನನ್ನೇ ಕೊಂಡು ಹಾಗೆ ಹೋಗ್ತಾ ಇದೆಯಾ? ನಿನ್ನಂತ ಕಾಮುಕಗೆ ನನ್ನ ತೊಳೆದ ನಿನಗೆ ಸರಿಯಾದ ಶಿಕ್ಷೆ. ಪ್ರೀತಿ ಮಾಡಿ ಮೋಸ ಮಾಡಿದ್ದಕ್ಕಾಗಿ ನನ್ನನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಕ್ಕಾಗಿ ನಿನ್ನಂತ ಕಾಮುಕನಿ ಭೂಮಿ ಮೇಲೆ ಬದುಕಬಾರದು. ರೂಪಾ, ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ರೂಪಾ, ತಾಳಿ ಕಟ್ಟುತ್ತೇನೆ. ಥು, ನೀಚ, ನಿನ್ನಂತ ಕಾಮುಕನಿಂದ ನನ್ನ ಕೊರಳಿಗೆ ತಾಳಿ. ಅಯ್ಯೋ ಅಮ್ಮ, ಅಯ್ಯೋ ಏ ಪಾಪಿ. ರೂಪಾ, ನಿನ್ನ ಮಾತನ್ನು ಕೇಳಿದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ನೀಡಿರಿ ರೂಪಾ, ತಕ್ಕ ಶಿಕ್ಷೆ. ಅಮ್ಮ, ಅಯ್ಯೋ ಅಮ್ಮ. ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೇನಮ್ಮ. ನೀ ಚೆನ್ನಾಗಿರಬೇಕೆನ್ನುವುದೇ ನನ್ನ ಆಶೆಯಮ್ಮ. ಮಂಜು, ದಯವಿಟ್ಟು ಮಾತೃಶ್ರೀ ಮರ್ಯಾದೆ ನನಗೆ ಕೊಡಬೇಡಿ. ನಿಮ್ಮನ್ನು ಮರೆಯಬೇಕಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ನಿಮ್ಮ ಪ್ರೀತಿ ನನಗೆ ಉಕ್ಕಿ ಉಕ್ಕಿ ಬರ್ತಾ ಇದೆ ಮಂಜು. ಭಾರತಿ, ಇನ್ನೊಂದು ಸಲ ನಿನ್ನ ಬಾಯಿಂದ ಈ ಮಾತು ಬರಕೂಡದು. ಬಂದಿದ್ದೆ ಆದರೆ ತಾಯಿಯೇ ಮಗನನ್ನು ಕಾಮದೃಷ್ಟಿಯಿಂದ ನೋಡಿದಂತೆ ಆಗುತ್ತದೆ. ಎಷ್ಟಾದರೂ ನಾನು ನಿನ್ನ ಮಗನಮ್ಮ. ಈ ನಿಮ್ಮ ಉಪಕಾರ, ತ್ಯಾಗ, ಮನೋಭಾವನೆ ನೋಡಿದ್ರೆ ನಾನು ಎಂದಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ನಾನೇನು ಅಂತ ಉಪಕಾರ ತ್ಯಾಗ ಮಾಡಿರುವೆ? ನೋಡಿ, ಪ್ರೀತಿಯಿಂದ ನನ್ನನ್ನು ಕೊರಳಿಗೆ ತಾಳಿ ಕಟ್ಟಿದ್ರಿ. ಕೊರಳಿಗೆ ತಾಳಿ ಕಟ್ಟಿ ಯುದ್ಧದಲ್ಲಿ ದೇಶ ಗೆಲ್ಲಲು ಹೊರಟಿದ್ರಿ. ಎಂದು ನೀವು ಅವತ್ತು ನನಗೆ ಎಂದು ತಾಳಿ ಕಟ್ಟಿದ್ರು ಅಂತೆ ನೀವು ಮರಳಿ ಈ ಮನೆಗೆ ಬಂದ್ರಿ. ಆವಾಗ ನನ್ನ ಇತಿಹಾಸವನ್ನೇ ಬದಲಾಗಿತ್ತು. ರವಿ ನನಗೆ ಕೊರಳಿಗೆ ತಾಳಿ ಕಟ್ಟಿ ಸತ್ಯವನ್ನು ಸ್ವೀಕರಿಸಿದ. ನಾವು ನವ ದಂಪತಿಗಳಾದ ನಾವು ನಿಮ್ಮ ಪಾದ ಬೇಕಂದ್ರೆ ಇವತ್ತು ನೀವು ಬಂದಿದ್ರ. ದಯವಿಟ್ಟು ನಿಮ್ಮ ತ್ಯಾಗದ ಮುಂದೆ ನನ್ನ ಋಣ ಏನೂ ಅಲ್ಲ ಮಂಜು, ಏನೂ ಅಲ್ಲ. ನೋಡಮ್ಮ, ಈ ಸಮಾಜದಲ್ಲಿ ನೀನು ಬದುಕಲೇಬೇಕಮ್ಮ, ನೀನು ಬದುಕಲೇಬೇಕು. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅದೆಷ್ಟು ಆಸೆ ಪಟ್ಟಿ ಕಟ್ಟಿದ್ದಾನೋ ಏನು. ಆ ಸಮಯದಲ್ಲಿ ನಾನು ರವಿಯ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತದೆ. ನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತಿತ್ತು. ಅದಕ್ಕೋಸ್ಕರ ನಿನ್ನ ಮಗನೆಂಬ ಸುಳ್ಳೆಂಬ ವಿಷ ಕೊಡದು. ಅದರ ನಂದು ನನಗೆ ಏರಲಿ. ನನ್ನ ಭಾರತಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನೋಡಿ, ನಾನು ಚೆನ್ನಾಗಿರಿಗೆ ಎಂಬ ಆಶೆ ನಿಮ್ಮಲ್ಲಿದ್ದರೆ ದಯವಿಟ್ಟು ನನ್ನದನ್ನು ಮಾತನಾಡಿಸಿದ ಒಂದೇ ಒಂದು ಸಲ ನೀವು ನನ್ನ ಮನೆಗೆ ಬಂದು ನನ್ನ ಕೈಯಾರೆ ಊಟ ಮಾಡಿಕೊಂಡು ಹೋಗ್ತೀರಾ ಮಂಜು? ದೇವರು ಅಂತ ಪರಿಸ್ಥಿತಿ ತಂದರೆ ಖಂಡಿತ ಬರುವೆ. ಹೊಟ್ಟಿಗೆ ಹುಟ್ಟಿದ ಮಗನೆಂದು ತಿಳಿದು ಹೊರಗಡೆ ನಿಲ್ಲಿಸಿ 2 ರೊಟ್ಟಿ ಕೊಟ್ಟರೆ ಸಾಕು. ನಿಮ್ಮ ಹೆಸರು ಹೇಳಿ ಹೊಟ್ಟಿ ತುಂಬ ಊಟ ಮಾಡಿ ಯಾವುದಾದರೂ ಗುಡಿ ಗುಂಡಾರದಲ್ಲಿ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ತಾಯಿ, ನಿದ್ದೆ ಮಾಡ್ತೀನಿ. ಮಂಜು, ದಯವಿಟ್ಟು ನನ್ನ ಮನಸ್ಸು ನೋವಂತ ಮಾತ್ರ ಮಾತನಾಡಬೇಡಿ. ನೀವು ಯಾವಾಗ ಬರ್ತೀರೋ ಬನ್ನಿ, ಆವಾಗ ನನ್ನ ಮನೆ ಬಾಗಿಲು ತೆರೆದೇ ಇರುತ್ತೆ ಮಂಜು. ಈಗ ನೀವು ಎಲ್ಲಿಗೆ ಹೊರಟಿರಿ ಮಂಜು? ನಾನೀಗ ಬಹುದೂರ ಹೊರಟಿದ್ದೇನೆ. ಯಾರ ಕೈಗೆ ಸಿಗಲಾರದಂತ ಸ್ಥಳಕ್ಕೆ ಹೊರಟಿದ್ದೇನೆ. ಅಂದರೆ
ದಯವಿಟ್ಟು ದಯವಿಟ್ಟು ಅಂತ ವಿಚಾರ ನಿಮ್ಮ ಕನಸಿನಲ್ಲಿ ಸಹ ಬರಬಾರ್ದು ಮಂಜು, ಬರಬಾರ್ದು. ನೋಡಿ, ಯಾವುದೇ ಕಾಲಕ್ಕೂ ಎಂತ ಪರಿಸ್ಥಿತಿಯಲ್ಲಿ ಬಂದ್ರು ನೀವು ಪ್ರಾಣ ಬಿಡೋದಿಲ್ಲ ಅಂತ ನನಗೆ ಮಾತು ಕೊಡಿ ಮಂಜು, ಮಾತು ಕೊಡಿ. ಮಾತು ಕೊಟ್ಟು ವಚನವಿಟ್ಟರೂ ಹಣೆ ಬರವನ್ನು ಬದಲಾಯಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾನಿನ್ನು ಬರುತ್ತೇನೆ. ಮಂಜು, ನಿಮ್ಮ ಮಾತು ನಿಜ ಮಂಜು, ನಿಮ್ಮ ಮಾತು ನಿಜ. ಮಾತು ಕೊಡಬಹುದು, ವಚನ ಇಡಬಹುದು, ಆದರೆ 100 ಆಸೆಯೇ ಇಡಬಹುದು. ಆದರೆ ನನ್ನ ಹಣೆ ಬರದಲ್ಲಿ ಆ ಮಾತು ಕೊಟ್ಟಂತೆ ಉಳಿಸ್ಕೊಳ್ಳಲಿಕ್ಕೆ ನನ್ನಿಂದ ಆಗಲಿಲ್ಲ ಮಂಜು, ನನ್ನಿಂದ ಸಾಧ್ಯವಾಗಲಿಲ್ಲ. ಇವರು ಆಡಿದ ಮಾತುಗಳಿಂದ ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಂಡೆನಲ್ಲ. ಮೊದಲನೇ ಗಂಡ ಬದುಕಿದ್ದಾನೆ, ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ? ಒಂದೇ ಹೂವಿಗೆ ದುಂಬಿ ಎರಡಾದರೆ ಛೇ ಛೇ, ಇದು ವಿಚಾರ ಮಾಡಲೇಬೇಕು. ಮಂಜು, ನನಗೆ ಆಶೀರ್ವಾದ ಮಾಡಿ. ನಿಲ್ಲು ಭಾರತಿ, ನನ್ನ ಪಾದ ಮುಟ್ಟಬೇಡ. ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನೀನು ದಯವಿಟ್ಟು ಸತ್ಯವಾಗಿ ಬಿಚ್ಚುರದಿಂದ ಉತ್ತರ ಹೇಳಬೇಕು. ರವಿ, ಏನ್ರಿ ಈ ನಿಮ್ಮ ಮಾತು? ಅದ್ ಯಾವ ಮಾತು ಅಂತ ಕೇಳಿ, ನಾನು ಸ್ವಚ್ಛವಾಗಿ ಈ ನಿಮ್ಮ ಮಾತಿಗೆ ಉತ್ತರ ಕೊಡ್ತೀನಿ. ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದಾನೆ ಅಥವಾ ಸತ್ತಿದ್ದಾನೆ? ಮಂಜು, ರವಿ, ನಿನ್ನ ಮುಂದೆ ನಾನು ಸತ್ಯ ಸಂಗತಿ ಹೇಳ್ತೇನೆ ಕೇಳಿ. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ. ನೀವು ತಾಳಿ ಕಟ್ಟಿದ ನಂತರ ಮಂಜು ಮತ್ತೆ ಬದುಕಿ ಬಂದಿದ್ದಾನೆ. ಸುಳ್ಳು ಹೇಳ್ತಾ ಇದೀಯಾ? ಮಂಜು ಸತ್ತೇ ಇಲ್ಲ. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿ. ಸತ್ತವರು ಮರಳಿ ಬರೋದುಂಟೆ? ಮರಳಿ ಬಂದರು ಮಂಜು ನನ್ನ ಗಂಡನಂತ ನೀನೇಕೆ ಹೇಳಲಿಲ್ಲ? ನನಗೇಕೆ ಮೋಸ ಮಾಡಿದೆ? ರವಿ, ನಾನು ನಿನಗೆ ಮೋಸ ಮಾಡಿಲ್ಲ ರವಿ, ನಾನು ನಿನಗೆ ಮೋಸ ಮಾಡಿಲ್ಲ. ಆ ವಿಧಿ ನನಗೆ ಮೋಸ ಮಾಡಿತು ರವಿ, ಆ ವಿಧಿ ನನಗೆ ಮೋಸ ಮಾಡಿತು. ಮಂಜು ಯುದ್ಧದಲ್ಲಿ ಸತ್ತಿದ್ದನೆಂದು ತಿಳಿದು ತೀರ್ಮಾನವಾದ ಮೇಲೆ ನಾನು ನಿಮ್ಮ ಹೆಂಡತಿಯಾದೆ. ಸರಿ, ಸತ್ಯ ಸಂಗತಿ ಹೇಳಿದ್ರೆ ನೀವು ನನ್ನನ್ನು ಬಿಟ್ಟು ಬದುಕ್ತಿರೋ ಇಲ್ಲ ಅಂತ ನಾನು ನಿಮ್ಮ ಮುಂದೆ ಹೇಳಲಿಲ್ಲ. ಮಂಜು ಮಗ ಅಂತ ಹೇಳಿಕೊಂಡ್ರು, ತಾಳಿಕೊಂಡೆ. ಯಾಕೆ ಗೊತ್ತಾ? ಮದುವೆಗಿಂತ ಮುಂಚೆ ಮಾತು ಕೊಟ್ಟಿದೆ. ನೀವು ಹೇಳಿದ ಮಾತುಗಳು ನಿಮಗೆ ನೆನಪಿರ್ಬೇಕಲ್ಲ. ನೋಡಿ, ಹೀಗಂದ ಮೇಲೆ ನಾನು ನಿಮಗೆ ಮೋಸ ಮಾಡಲು ಸಾಧ್ಯವೇ? ಹೇಳಿ ರವಿ, ಹೇಳಿ. ಭಾರತಿ, ನೀನು ನನಗೆ ಮೋಸ ಮಾಡದಿದ್ದರೂ ಚಿಂತೆ ಇಲ್ಲ. ನಾನೀಗ ಮಂಜುವಿಗೆ ದ್ರೋಹ ಬಗೆದಂತಾಗುತ್ತದೆ. ಭಾರತಿ, ದ್ರೋಹ ಬಗೆದಂತಾಗುತ್ತದೆ. ಅದು ಹೇಗೆ ರವಿ? ಮಂಜು ತಾಳಿ ಕಟ್ಟಿದ ಹೆಂಡತಿಗೆ ನಾನು ತಾಳಿ ಕಟ್ಟಿರುವೆ. ಅವನು ನಿಜವಾಗಿ ಸತ್ತಿದರೆ ಅವನ ಆಸೆ, ಅವನ ಕನಸು, ಅವನ ಸಂಸಾರ ಎಲ್ಲವೂ ಸತ್ತು ಹೋಗದಿತ್ತು. ಅವನು ಸತ್ತಿಲ್ಲ ಅಂದ ಮೇಲೆ ಅವನ ಕಣ್ಮುಂದೆ ನಾವು ಅವನ ಬಾಳಿನಲ್ಲಿ ವಿಷವಾಗಬಾರದು. ಒಬ್ಬರ ಜೀವನದಲ್ಲಿ ಖಳನಾಯಕನಾಗಿ ಪ್ರವೇಶಿಸುವುದು ನನಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವನ ಉಸಿರು ನಮಗೆ ತಟ್ಟಲಾರೆ ಬಿಡುವುದಿಲ್ಲ. ಭಾರತಿ, ತಟ್ಟಲಾರದೆ ಬಿಡುವುದಿಲ್ಲ.
ಹೆಂಡತಿಯನ್ನು ತಾಯಿ ಎಂದೇ ಕರೆಯಬೇಕಾದರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣವಿರಬೇಕು ಅವನಲ್ಲಿ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಎಷ್ಟು ಮಾನಸಿಕವಾಗಿ ನೋವು ಪಡಬಹುದು. ಕೊಲೆ ನೋವಿಗಿಂತ ನೊಂದಿಸಿ ನೋಯಿಸುವುದು ಮಹಾಪಾಪ. ಅಂತವರಿಗೆ ನಾನು ಮೋಸ ಮಾಡಲಾರೆ ಭಾರತೀಯ, ಅಂತವರಿಗೆ ಮೋಸ ಮಾಡಲಾರೆ. ಅಂದ್ರೆ ಮುಂದಿನ ಈ ನಿಮ್ಮ ವಿಚಾರಿಸುವುದರಲ್ಲಿ ಏನಿದೆ? ದೇವರ ಕೃಪೆಯಿಂದ ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೀವನದಲ್ಲಿ ನನ್ನ ಜೊತೆಗಾರ್ತಿಯಾಗಲು ನಾನು ಹೆಣ್ಣು ಪಡೆದುಕೊಂಡು ಬಂದಿಲ್ಲ ಅಂತ ತಿಳ್ಕೊತೀನಿ. ಇನ್ನೊಬ್ಬರಿಗೆ ನೋವಾಗುವಂತ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪದು ಭಾರತಿ, ನನ್ನ ಮನಸ್ಸು ಒಪ್ಪದು. ಭಾರತಿ, ನಾನು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸಿಕೊಡ್ತೀಯಾ ಭಾರತಿ? ನೋಡಿ, ಗಂಡನೆಂದರೆ ದೇವರಂತೆ. ದೇವರ ಹೇಳಿದ ಮಾತು ತಿರಸ್ಕರಿಸಿದ್ರೆ ಮೇಗಿರುವ ದೇವರು ಮೆಚ್ಚಲಾರರು. ಹೇಳಿ, ಖಂಡಿತ ನಡೆಸಿಕೊಡ್ತೀನಿ. ಅದು ಯಾವ ಮಾತು ಕೇಳಿ. ಭಾರತಿ, ನೀನು ನಾನು ಪುನಃ ಮಂಜುವಿನ ಹೆಂಡತಿ ಆಗಬೇಕು ಭಾರತಿ. ಬೇಡ. ನೋಡಿ, ಹಾಲು ಮೊಸರಾಗಬಹುದು, ಮೊಸರು ಹಾಲಾಗಲು ಸಾಧ್ಯವೇ ಇರಲಿ. ಭಾರತಿ, ಬೇವಿನ ಮರ ಕಹಿಯಾದರೂ ಅದಕ್ಕೆ ಔಷಧಿಯಾಗಿ ಉಪಯೋಗವಾಗುತ್ತದೆ. ಕಹಿಯಾದ ಮಂಜುವಿನ ಬದುಕಿಗೆ ನೀನು ಔಷಧಿಯಾಗಿ ಹೋಗಬೇಕು ಭಾರತಿ, ಔಷಧಿಯಾಗಿ ಹೋಗಬೇಕು. ಬೇಡ ರವಿ, ಬೇಡ. ನಿಮ್ಮನ್ನು ಕಳೆದುಕೊಂಡು ನನ್ನನ್ನು ನೀವು ಕಳೆದುಕೊಂಡು ನೀವು ಬದುಕೋದಿಲ್ಲ. ನೋಡಿ, ಮಂಜು ಯುದ್ಧದಲ್ಲಿ ಸತ್ತನಂತ ತಿಳಿದು ನಾನು ಅವನು ಮರ್ತು ಬಿಡ್ತೀನಿ. ರವಿ, ದಯವಿಟ್ಟು ನೀವು ನನ್ನ ಕೈ ಬಿಡಬೇಡ ರವಿ, ನಿಮಗೆ ಕೈ ಮುಗಿದು ಬೇಡ್ತೀನಿ. ನಿನಗೆ ಅರ್ಥ ಆಗಲಾರದು ಭಾರತಿ, ನನ್ನ ಮಾತು ನಡೆಸಿಕೊಡಲೇಬೇಕು. ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂ ಮುಡಿದು ನನ್ನ ಜೊತೆ ನಡೆ. ಮಂಜು ನಿನ್ನ ಒಪ್ಪಿದ ಮೇಲೆ ನಾನೇ ನಿನ್ನ ಮಗನಾಗ್ತೀನಿ. ಹೌದು ಭಾರತಿ, ಹೌದು. ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಭಾರತಿ. ದಯವಿಟ್ಟು ದಯವಿಟ್ಟು ನಿಮ್ಮ ಬಾಯಿಂದ ಇಂಥ ಮಾತನಾಡಬೇಡಿ, ಇಂಥ ಮಾತನಾಡಬೇಡಿ. ನಿಮ್ಮ ತ್ಯಾಗ ನನ್ನ ಮುಂದೆ ನೀವು ಮಾಡುವ ತ್ಯಾಗ ಯಾವ ಜನ್ಮದಲ್ಲಿ ಬರೆಯುವುದಿಲ್ಲ ರವಿ. ನಾನು ಯಾವ ಜನ್ಮದಲ್ಲಿಯೂ ಬರೆಯುವುದಿಲ್ಲ. ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ. ಸಮಯ ವ್ಯರ್ಥ ಮಾಡಬೇಡ ಭಾರತಿ, ಮೊದಲು ನಾನು ಹೇಳಿದಷ್ಟು ಸಿದ್ಧಳಾಗು. ರವಿ, ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳ್ತೇವೆ ಭಾರತಿ. ನೀವು ನನ್ನ ಎಲ್ಲಿಗೆ ಮುಟ್ಟಿಸ್ಬೇಕಂತೀರಾ ಅಲ್ಲಿಗೆ ನಾನು ಮುಟ್ಟಲು ಸಿದ್ಧರಿದ್ದೇನೆ. ಇದಕ್ಕೆ ನನ್ನ ಆತ್ಮ ಸಾಕ್ಷಿ ಇದೆ. ನೀವು ಎಲ್ಲಿಗೆ ಕರೆದುಕೊಂಡು ಹೋಗ್ತೀರೋ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ ಯಾಕೆ ನಿಂತಿ ಬಾರವ ಇಲ್ಲಿ. ಮತ್ತೇನಾಯ್ತವ ನೀನು ಸುಡುಗಾಡ ಸುದ್ದಿ? ಏಯಪ್ಪ, ನನಗೇನಕ್ಕ ಸುಡುಗಾಡ ಸುದ್ದಿ? ಸಾಕಂದ್ರ ಸಾಕ. ಅವ್ನ ಜೋಡಿ ನನಗೆ ಬಾಳೆ ಆಗುದಿಲ್ಲ. ಯಾಕೆ ಆಗುದಿಲ್ಲವ? ಒಟ್ಟು ನೀವು ಬುಗ್ರಿ ಆಟನ ತಿಳಿಯಲಾಗಿತ್ತು ನನಗೆ. ಅವ್ನ ಜೋಡಿ ಏನ್ ಮಾಡ್ತೇಯಪ್ಪ? ಬಾಳ್ ಕಿರ್ಕಿರ್ ಮಾಡಕತ್ತನವ. ಎಂತನವ ಹಿಂಗ್ಯಾಕ್ ಮಾಡ್ತಾನವ ಮಗ? ಬಂದರೆ ಬರ್ಲಿ ಅವನ ಮಗನಿ ನೋಡೇ ಬಿಡ್ತೀನಿ. ನೋಡ್ತಿ ಬರೀ ನೋಡ್ತಿ ತಿರುಗಿ ಹೊತ್ತು ಏನಕ್ ಬಂತು? ಬರೀ ನೋಡುದ ಏನ್ರಿ ನಿಮ್ ಮಗಳು ನಮ್ ಕಿಮ್ಮತ್ ಉಳಿಸಲಿಲ್ಲ. ಯಾಕಪ್ಪ? ಮನ್ಯಾಗ ಸ್ವಾದರ ಮಾವನ ಮಗಳು ಅಂತ ಹೇಳಿ ತಿಳಿದು ಮಾಡ್ಕೊಂಡ್ರ ನಮ್ ಕಿಮ್ಮತ್ ಎಲ್ಲಿ ಉಳಿಸಿದಳು ನಿಮ್ ಮಗಳು?
ಏ ರಾಜಿ ಇಲ್ಲಾಕ್ ನಿಂತಿ ನಡಿ ಮೊದಲು ತವ್ರ ಮನೆಗೆ. ಒಟ್ಟ ಬರಂಗಿಲ್ಲ. ಏ ಅಪ್ಪ ಇವೇನ್ ಮಾಡಕ್ ಗೊತ್ತೇನ? ಪತ್ರ ಬೇಕಿ ಜೋಡಿ ಸಂಪರ್ಕ ಇಟ್ಕೊಂಡಾನ. ಹಂಗ ಹಾ ಏನಪ್ಪಾ ಕೃಷ್ಣ, ಏನಿದು ನಿನ್ನ ಸುಡುಗಾಡ ಸುದ್ದಿ? ಹಿಂಗ್ಯಾಕೆ ಬಡಿಲಾಕತ್ತೀರಿ? ಹಾಕೊಂಡೆ ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳ ಹೇಳ ಮಗನ. ಮಾಡ್ಯಾಳ ಅಂತದೇನ್ ತಪ್ಪು ಮಾಡ್ಯಾಳ ಹೇಳು. ನಿನ್ನ ಮಗಳು ದೊಡ್ಡ ತಪ್ಪ ಮಾಡ್ಯಾಳ. ಏನ್ ಮಾಡ್ಯಾಳ? ಮನ್ಯಾಗ ಗಂಡ ಅದಿನ ಅನ್ನೋದು ಹೌದು. ಒಂದು ಸ್ವಲ್ಪರಿ ವಿಚಾರ ಅದ ಐಕಿಗೆ. ಖಬರಿಲ್ಲ. ಕಬ್ರೇ ಬೇಕಿಲಿಕ್ಕಿ ಗಂಡಂದ್ರೆ ಮನ್ಯಾಗ ನಾ ಇರ್ಲಾಕಾಗಿನು ಮತ್ತೊಬ್ಬ ಪಕ್ಕದ ಮನೆ ಡಾಕ್ಟರ್ ಹತ್ರ ಹೋಗಿ ಗಜು ಗುಜು ಮಾತಾಡ್ಕೊಂಡು ಅವ ಮೊದಲೇ ಬ್ರಹ್ಮಚಾರಿ ಸುಳಿ ಮಗ. ಇಲ್ಲ ಮಾಮ ಇದನ್ನೆಲ್ಲ ನೋಡಿ ನಮ್ಮ ಹೊಟ್ಟ್ಯಾಗ ಹಸಿ ಮೆಣಸಿಕಾಯಿ ಖಾರ ಕುಟ್ಟದಂಗ ಆಕೈತಿ. ಹೆಂಗ್ ಮಾಡ್ಬೇಕು ಹೇಳಿ ನೀನು? ಏಯಪ್ಪ ಏಯಪ್ಪ ಹಾ ರಾಘವ, ಏಯಪ್ಪ ನೀ ಬ್ಯಾರದವ್ರ ಮನೆಗೆ ಯಾಕೆ ಹೋಗಿ ಕೂತಿದ್ದಿ? ನಾಳೆ ಹೋಗಿ ಕುಂದ್ರಲಿ, ನನಗ ಸ್ವಲ್ಪ ಆರಾಮ ತಪ್ಪಿತ್ತ, ಅದಕ್ಕೆ ಡಾಕ್ಟರ್ ಮನೆಗೆ ಹೋಗಿದ್ದಿಪ್ಪ. ಇದು ತಪ್ಪ? ಅಲ್ಲದೆ ಡಾಕ್ಟರ್ ಮನೆಗೆ ಹೋಗಿಲ್ಲ ತಿದ್ಯಾಂಗ ತಪ್ಪಾಕತಿ? ಗುಳಿಗೆ ತಗೊಂಡ್ಬರಕ್ ಹೋಗಿದ್ದಿಪ್ಪ, ತಲೆ ಬಾಳ ಸಾಕತ್ತಿತ್ತು. ಇದು ತಪ್ಪ? ಯಾಕೋ ನಿನಗೆ ಜಡ್ಡಿಲ್ಲ ಜಾಪತ್ರಿ ಇಲ್ಲ, ಡಾಕ್ಟರ್ ಬಲ್ಲಿ ಯಾಕೆ ಹೋಗಿ ಕೂತಿದ್ದಿ? ಆರಾಮ ಇಲ್ಲ, ಅದಕ್ಕೆ ಹೋಗಿದ್ನಿ. ಯಪ್ಪ ಆರಾಮಿದ್ದಿಲ್ಲ, ಇದ್ರಾಗ ತಪ್ಪು ನಂದೇನೆ ಐತಿ ಹೇಳಿ ನೋಡುನು. ನಂದು ಏನೇನ್ ತಪ್ಪಿದ್ರ ನೀ ಹೇಳಿಯಪ್ಪ. ನಂದೇನ್ ತಪ್ಪತ್ತೇನು ಮತ್ತ? ಹೌದಿಲ್ಲ ಹೇಳ ಅವಂಗ ಹೆಂಗಿತ್ತ ನೋಡ. ಚಡ್ಡಿನೆಲ್ಲ ಬಂದು ನಂದೇನ್ ತಪ್ಪೈತಿ ಹೇಳಿದ್ರಾಗ? ಹಾ ಇವತ್ತ ತಪ್ಪ. ಲೇ ರಾಜಿ ನಂದೇನ್ ತಪ್ಪೈತಿ ಇದೇ ನಿಮ್ಮ ಅಪ್ಪನ ಮುಂದೆ ಹೇಳು. ಆ ಯೋಜನೆ ಹೇಳ ವಾರ ಸುದ್ದಿ. ಏಯಪ್ಪ ಇವಾಗ ಎಲ್ಲಾ ಉದ್ಯೋಗ ಬರ್ತೈತಿ ಹೇಳಿ ಅದಿಲ್ಲ. ಇವ್ನ ಉದ್ಯೋಗ ಏನೇನು ಬರ್ತೈತಿ ಎಲ್ಲ ಉದ್ಯೋಗ ಅರ್ಧ ಪೂರ್ತಿನ ಮಾಡ್ತಾರ, ಯಾವ್ದು ಪೂರ್ತಿನ ಮಾಡಂಗಿಲ್ಲ ಇವ. ಸ್ವಲ್ಪ ಡಾಕ್ಟರ್ಗೆ ಬರ್ತೈತಿ, ಪೂರ್ತಿ ಡಾಕ್ಟರ್ಗೆ ಮಾಡ್ತಾನಂತ ನೀವ. ಡಾಕ್ಟರ್ ಕಲ್ತ್ನವ ಸ್ವಲ್ಪ ಸ್ವಲ್ಪ ಮಾಡ್ತಾನ. ಹಾ ನೋಡಲ್ಲಿ ಒಟ್ಟ ಕುಟ್ಟದ ಮೇಲೆ ಒಟ್ಟು ನಮ್ಮ ಮಾಸ್ತರ ಬಾಳ ಭಾಳ ಇಷ್ಟಪಟ್ಟಾರ. ಮಾವ ಇಷ್ಟಪಟ್ಟ. ಮನ್ಯಾಗ ಡಾಕ್ಟರ್ ಅದಿನ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಮಾಡಿಸ್ಕೋಬೇಕಿಲ್ಲ? ಹೌದು. ಮತ್ತೊಬ್ಬ ಡಾಕ್ಟರ್ ಹತ್ರ ಐತಿ ಯಾಕೆ ಹೋಗ್ಬೇಕಾಗಿತ್ತು? ನೀನ ಡಾಕ್ಟರ್ ಅನ್ನು ಗೊತ್ತಿದ್ರ ಮತ್ತಾಪತ್ತೆ ನಾಳೆ ಯಾಕೆ ಹೋಗಿದ್ದೆ? ನಿನ್ನ ಹತ್ರ ತುತ್ತಿಸ್ಕೊತಿದ್ದೆ. ತುಳು ರೊಕ್ಕ ವೇಸ್ಟ್ ಮಾಡ್ಬಂದು ಹೌದಿಲ್ಲ? ಮತ್ತ ನಾ ಇರ್ಲಾಕಾಗಿ ಮತ್ತೊಬ್ಬ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕಾಗಿತ್ ನೀ? ಯವ್ವ ಜಲಮ ಸಾಲಿನಪ್ಪ ನಮ್ಮ ಕಾಲಾಗ. ಯಪ್ಪ ನನ್ನ ಜನ್ಮ ಹಿಂಗಾದ್ರ ಮತ್ತೊಬ್ಬ ಡಾಕ್ಟರ್ ಹತ್ರ ನಾನು ಯಾಕೆ ಹೋಗಿದ್ದೆ? ನಾನು ಮನೇಲಿ ಇಂಜೆಕ್ಷನ್ ಮಾಡ್ಕೋತಿದ್ನಿಲ್ಲ. ಅಲ್ಲ ಲೇಕೃಷ್ಣ, ಮನೆಗಿಂತ ದೊಡ್ಡದು ಪೇಷಂಟ್ ಇಟ್ಕೊಂಡು ಮತ್ತೊಬ್ಬರ ಪೇಷಂಟ್ ಯಾಕೆ ನೋಡಕ್ ಹೋಗಿದ್ದಿಲ್ಲ? ಮನ್ಯಾಗ ಶಿಸ್ತಿಗೆ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ಆರಾಮ ಮಾಡಿ ಆಮೇಲೆ ಮತ್ತೊಂದು ನೋಡ್ಬೇಕು ಮಗನ. ಮನ್ಯಾಗ ಪೇಷಂಟ್ ಆರಾಮಿಲ್ಲ, ಮತ್ತೊಬ್ಬರ ಪೇಷಂಟ್ ಹೋಗಿ ನೋಡಕ್ ಹೋಗ್ತಾನೆ. ಮನ್ಯಾಗ ಇರ್ಲಕ್ಕಾಗಿ ಮತ್ತೊಂದು ಯಾಕೆ ನೋಡ್ಲಿ? ಆಯ್ತು ಹೇಳು ಮಾವ. ಇನ್ನು ಮುಂದ ನಾ ಯಾರ ಮನೆಗೆ ಇಂಜೆಕ್ಷನ್ ಮಾಡ್ಲಾಕ್ ಹೋಗುದ್ರ ಈ ರೋಗಿಗೆ ಆರಾಮಾದ್ಮೇಲೆ ಮತ್ತೊಬ್ರು ಯಾರೇ ಕರೆದ್ರ ಹೋಗ್ತೀನಿ. ಯಪ್ಪ ಹಿಂಗ ನಾನು ಹಿಂಗ ಡ್ರೆಸ್ ಮಾಡಲ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ. ಅದೆಲ್ಲ ಏನ್ ಬಿಡ್ರಿ, ಇನ್ ಮುಂದ ನೀವು ಚಂದ ಇರ್ಬೇಕಂದ್ರ ಇರ್ತಿ ನಿನಗೆ ಸಿಟ್ಟು ಬತ್ತಂದ್ರಲ್ಲೇ ಕೃಷ್ಣೆ ಏನ್ ಮಾಡ್ಲಾ ಈಕಿಗೆ ನಾಲ್ಕು ಕೂತು ಈಕಿಗೆ ನಿನಗೆ ಸಿಟ್ಟು ಬತ್ತಂತೀಯವ ಇವು ಇನ್ನೀ ನಾಲ್ಕು ಕೂತು. ಚಲೋ ಹೇಳ್ತೇಪ್ಪ. ಒಟ್ಟಿನಲ್ಲಿ ನೀವಿಬ್ರು ಗುದ್ದಾಡ್ಕೋತ ಒಳ್ಳೆ ಸಂಸಾರ ಮಾಡ್ಕೊಂಡು ಚಂದಾಗಿರೋ ನಿಮ್ಮ ಸಲುವಾಗಿ ನಮ್ಗೆ ಸಾಕಾಗಿ ಹೋಗೈತಿ. ಏನಾರ ಪಾದ ನಿಮ್ಮಪ್ಪ ಹೇಳಿದ್ರೆ ನಮ್ಮಪ್ಪ ಚೆನ್ನಾಗಿ ಸಂಸಾರ ಮಾಡ್ಕೊತ ಹೋಗತ್ ಹೇಳ್ಕಿರಿಂದ ಚೆನ್ನಾಗಿ ಸಂಸಾರ ಮಾಡ್ತೇವ ಏನ್ ನನ್ ತವ್ರ ಮನೆಗೆ ಹೋಗತ್ತೇವ. ನಾನು ನೀನು ಕೂಡಿ ಚಂದಗೆ ಸಂಸಾರ ಹೆಂಗ್ ಮಾಡ್ಬೇಕಂದ್ರ ಹೆಂಗ್ ಮಾಡ್ಬೇಕು? ಇಲ್ಲೇ ಊರ್ ಹೊರಗ್ ಕೂತಿರ್ತಕ್ಕಂತ ಮಾರುತೇಶ್ವರ ಗುಡಿಯಾಗ ಪ್ರಸಾದ ಮಾಡಿರ್ತಾರ. ಆ ಪ್ರಸಾದ ತಿಂದು ಚಂದಗೆ ಸಂಸಾರ ಮಾಡಿ ಮುತ್ತಿನಂತ ಒಂದು ಗಂಡ ಹಿಡಿಯೋನು ಬಾರ. ಮಗ 12 ಮಕ್ಕಳು ಹಾಡಿಕಿದನ್ಯ 12 ಅಲ್ಲೊಂದು 3 ಆಗ್ಯಾವು, ಇಲ್ಲೊಂದು 6 ಆಲಿ ಬಾ. ಅಲ್ಲ ನೀನು ಅಕ್ಕದು ಬಂದ ನೋಡ ಬಡಗಿ ತಗೊಂಡ್ ಬೆನ್ ಹತ್ತಾಳ ನನಗ ಕೂತಿರ್ಬೇಕಾಗಿ ಮಾಸ್ತರ ಹುಂಕಿ ಹೋದ್ರ ಮ್ಯಾಗ ಬಾಳ ಇಷ್ಟ ಅಂತ ಹವಾ ಎಬ್ಸು. ಹೌದಿಲ್ಲ? ಗೊತ್ತಾರ ಹವಾ ಎಬ್ಸುನು ಎಬ್ಸ
ಪೂರ ಜಾರಿಗೆ ಬಾರ ಬೆಳಕಿನ ಗಲಗಲ ನಡಿಯ ದೋಸ್ತಿನ ಗಾಡಿ ಹೊಡಕೊಂಡ ನಾ ಪ್ರೀತಿಲೆ ಕೊಡಿಸಿದ ಲಂಗಾದವನೇ ಹುಟ್ಟುಕೊಂಡ ಹಿಂದ ಮಂದರ ಹೆಡ್ಡ ಕಣ್ಣು ಬಂದು ಹೂವ ಮುಡ್ಕೊಂಡ ನಿನ್ನ ಮೆಟ್ಟನ ಮಿಳಿ ಮಿಂಚು ಮದರಿಗೆ ಹಚ್ಚಗೊಂಡ ಹೊತ್ತೇರಿ ಹಾವ ತಂದ ಮಣ್ಕೊಂಡಿದ್ರು ಪುಸ್ತಕ ಎದ್ದು ಬಿಡ್ತು ಮಾರೇ ಯಾಕ ಮಿಸನ ಅಂತದಕ್ಕೆ ಅಯ್ಯೋ ಯವ್ವ. ಹಂಗಾಗಿತ್ತು ಬೆಳಕಾಗಲ್ಲ ಹಂಗಾದ ಹೌದಾ ಹೌದು ನಡಿಯಪ್ಪ ಹೋಗೋಣ ಎಬ್ಸಕ್ಕೆ ತಮ್ಮನಿ ಹೋಗಿ ದೇವ, ನಿನ್ನ ಜಗದಲ್ಲಿ ನೀತಿಯಿಂದ ಬಾಳಿದ ಮಾನವರಿಗೆ ಅದೆಷ್ಟು ಕಷ್ಟಗಳನ್ನು ತಂದೊಡ್ಡಿದೆ ದೇವ. ನಾನು ಬದುಕುವುದು ನಿನಗೆ ಇಷ್ಟವಿಲ್ಲದಿದ್ದರೆ ಮತ್ತೇಕೆ ಭಾರತಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿದೆ ದೇವ, ಹೆಂಡತಿಯನ್ನಾಗಿ ಮಾಡಿದೆ. ಬೇಡ, ದಯವಿಟ್ಟು ಇಂಥ ಮಾತನಾಡಬೇಡಿ. ನೀವು ನನ್ನನ್ನು ಕಳೆದುಕೊಂಡು ಖಂಡಿತ ಬದುಕೋದಿಲ್ಲ. ಯುದ್ಧದಲ್ಲಿ ಮಂಜು ಸತ್ತಿದ್ರಂತ ತಿಳಿದು ನಾನು ಅವ್ರನ್ನ ಮರೆತು ಬಿಡ್ತೀನಿ. ದಯವಿಟ್ಟು ನೀವು ಮತ್ತೆ ನನ್ನ ಕೈ ಬಿಡಬೇಡಿ ರವಿ, ನನ್ನ ಕೈ ಬಿಡಬೇಡಿ. ಕರೆಕ್ಟ್ ಭಾರತಿ, ನೀನು ಎಷ್ಟಾದರೂ ರವಿಯ ಹೆಂಡತಿ. ನೀನು ವಿಧವೆಯಾದಾಗ ತಾಳಿ ಕಟ್ಟಿದ ತ್ಯಾಗಿಯನ್ನು ನಾನು ದೇವರಿಂದ, ನಿನ್ನಿಂದ, ಸಮಾಜದಿಂದ, ಸರ್ಕಾರದಿಂದ ವಂಚಿತನಾದ ಪಾಪಿ ನಾನು. ಅಲ್ಲದಿದ್ದರೆ ಈ ದೇಶ ಪ್ರೇಮಿಗೆ ಒಂದು ಹೆಣ್ಣಿನಿಂದ, ಈ ಸಮಾಜದಿಂದ, ದೇವರಿಂದ ಸಿಕ್ಕ ಪ್ರತಿಫಲವೇನು? ಏನು ಇಲ್ಲ, 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 ಇಲ್ಲ. ಮಂಜು, ಮಂಜು, ಭಾರತಿ, ಮಂಜು ಗಾಢ ನಿದ್ದೆಯಲ್ಲಿ ಮಲಗಿದ್ದಾನೆ. ಅವನ ಕನಸಿನಲ್ಲಿ ನೀನು ಸಪ್ಪೆದ ಸುಂದರಿಯಾಗಿರುವೆ. ಅವನ ನಿದ್ದೆ ನೀನು ಭಂಗ ಮಾಡಿದರೆ
ದೋಷವಾಗುವುದು. ಅವನನ್ನು ಎಬ್ಬಿಸು, ಅವನ ಪಾದಕ್ಕೆ ಅರ್ಪಿತಳಾಗು ಭಾರತಿ, ಅರ್ಪಿತಳಾಗು. ಮಂಜು, ನಾನು ಬಂದಿದ್ದೀನಿ ಮಂಜು. ಎದ್ದೇಳಿ ಎದ್ದೇಳಿ ಮಂಜು, ನಿಮ್ಮ ಭಾರತಿ ಬಂದಿದ್ದಾಳೆ. ನಾನು ನಿಮ್ಮಳಾಗಬೇಕಂತ ನಿರ್ಧಾರ ಮಾಡಿ ಬಂದಿದ್ದೀನಿ ಮಂಜು. ಎದ್ದೇಳಿ ಮಂಜು, ನನ್ನ ಕೂಗು ನಿಮಗೆ ಕೇಳಿಸ್ತಾ ಇಲ್ಲವೇ? ಎದ್ದೇಳಿ ಮಂಜು. ಮಂಜು, ನೀನು ನಿಜವಾಗಿ ಪರೀಕ್ಷೆಯಲ್ಲಿ ಗೆದ್ದೆ ಮಂಜು, ಗೆದ್ದೆ. ನಿನ್ನ ಈ ತ್ಯಾಗ ಜಗಕ್ಕೆ ಅಮರವಾಗಿ ಉಳಿಯಲಿ ಮಂಜು, ಉಳಿಯಲಿ. ಭಾರತಿ, ನೀನು ಮಂಜುವಿನ ಮನೆಯಾಗಿ ಸಂಸಾರ ಮಾಡುವ ಪುಣ್ಯ ಪಡೆಯಲಿಲ್ಲ. ನಿನ್ನಾಚೆ ನಾನೇ ಈಡೇರಿಸುವೆ. ಬಾ ಭಾರತಿ ಬಾ. ಶಿಲ್ಪಿಯಂತೆ ಏಕೆ ಕುಳಿತಿರುವೆ? ಭಾರತಿ, ಹೋಗಿ